ಇದರಲ್ಲೂ ಸಹ ಗೃಹಲಕ್ಷ್ಮಿ ಇರ್ಬೋದು ಅಥವಾ ಯಾವುದೋ ಗೃಹ ಜ್ಯೋತಿ ಇರ್ಬೋದು ಅಥವಾ ಗೃಹಲಕ್ಷ್ಮಿ ಸ್ಕೀಮ್ ಇರ್ಬೋದು ಅಥವಾ ಶಕ್ತಿ ಸ್ಕೀಮ್ ಇರ್ಬೋದು SC ST ಇಷ್ಟೇ ಜನ ಯೂಸ್ ಮಾಡಿದ್ದಾರೆ ಅಂತ ಅನ್ನೋದನ್ನ ನಿಮ್ಗೆ ಯಾವ ಮಾನದಂಡ ಇಟ್ಕೊಂಡು ಅಸೆಸ್ ಮಾಡ್ತೀರಾ? ನಾನು ಹೇಳ್ತಾ ಇದ್ದೀನಲ್ಲ ಸರ್, ಐ ಡೋಂಟ್ ಹ್ಯಾವ್ ದ ಡೇಟಾ ನಾವು ತರ್ತೀನಿ ನಿಮ್ಮ ಮುಂದೆ ಇದೆಯಾ, ಎಲ್ಲಿ ನೋಡೋಗ್ತೀನಿ ನಾನು. ಇಲ್ಲ, ನೀವು ಇದು ಕೇಳ್ತಿರೋದು ನನಗೆ ಗೊತ್ತಾಗುತ್ತೆ. ನೀವು ಯಾವಾಗಲೂ ನನಗೆ ಔಟ್ ಆಫ್ ಸಿಲೆಬಸ್ ಕೇಳ್ತೀರಾ, ಸಿಲೆಬಸ್ ಕೇಳೋದೇ ಇಲ್ಲ ನೀವು. ಅದು ನೋ ಕಮೆಂಟ್ಸ್ ಅಂದ್ರೆ ಕೇಳ್ತೀರಾ? ಓಕೆ, ನೋ ಕಮೆಂಟ್ಸ್. ಇಡಿಗೆ ಯಾಕೆ ಬಂದಿದ್ದಾರೆ ಮೂಡಾಗೆ ಫಸ್ಟ್ ಹೇಳಿ ನನಗೆ. ಹೌದು, ಅವ್ರದ್ದು ಜೂರಿಸ್ಡಿಕ್ಷನ್ ಹೆಂಗಿದೆ, ಎಲ್ಲಿ ಮನಿ ಲಾಂಡ್ರಿಂಗ್ ಎಲ್ಲಾಗಿದೆ? ಇಡಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆ. ಅಮಿತ್ ಶಾ ಅವರು, ಮೋದಿ ಅವರು ಏನ್ ಹೇಳ್ತಾರೆ ಅದು ಆ ನಿರ್ದೇಶನವನ್ನ ಪಾಲನೆ ಮಾಡ್ತಾರೆ ಹೊರತು ಬೇರೆದೇನು ಅವ್ರು ಮಾಡೋದಿಲ್ಲ. ಇದೇ ಇಡಿ ಯಾಕೆ ವಿಜೇಂದ್ರ ಅವರ ಅಫಿಡವಿಟ್ ಬಗ್ಗೆ ಮಾತಾಡ್ತಾ ಇಲ್ಲ? ಹೇಳಿದಾರಲ್ಲ ವಿಜೇಂದ್ರ ಅವರು, ಅವ್ರ ಅಫಿಡವಿಟ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಇಡಿ ಕೇಸ್ ಇದೆ ಅಪ್ಪ ನನ್ನ ಮೇಲೆ ಅಂತ. ಅದ್ರ ಮಾಹಿತಿ ಯಾವತ್ತನ ಸೋರಿಕೆ ಆಗಿದೆಯಾ ಸರ್? ನಿಮಗೆ ಇಷ್ಟು ಜನ ಮಾಧ್ಯಮ ಸ್ನೇಹಿತರಿದ್ದೀರಾ, ನೀವು ಒಬ್ರಿಗಾನ ಇಡಿದು ಮಾಹಿತಿ ಇದೆಯಾ ವಿಜೇಂದ್ರ ಅವ್ರ ಕೇಸ್ ಬಗ್ಗೆ? ಮೂಡ ಕೇಸ್ ಬಗ್ಗೆ ಹೇಗೆ ಮಾಹಿತಿ ಸಿಗ್ತಾ ಇದೆ ತಮ್ಗೆಲ್ಲರಿಗೂ? ಪ್ರೆಸ್ ರಿಲೀಸ್ ಆಗ್ತಾ ಇದೆ ಇಡಿ ಕಡೆಯಿಂದ. ಯಾಕೆ ಯಡಿಯೂರಪ್ಪ ಅವ್ರದ್ದು ಇಡಿದು ಕೇಸ್ ಬಗ್ಗೆ ಪ್ರೆಸ್ ರಿಲೀಸ್ ಆಗ್ತಾ ಇಲ್ಲ? ವಿಜೇಂದ್ರ ಅವರು ಏನು ಅಫಿಡವಿಟ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ಟೇಟಸ್ ಬಗ್ಗೆ ಯಾಕೆ ಇದು ಆಗ್ತಾ ಇಲ್ಲ? ವಾರಕ್ಕೆ ಒಂದು ಪ್ರೆಸ್ ರಿಲೀಸ್ ಮಾಡ್ತಾ ಇದಾರಲ್ರಿ IT ಇಡಿದವರು. ಹೇಗ್ ಬರ್ತಾ ಇದೆ ಸರ್ ಇದು? ಇದು ಸ್ಪಾನ್ಸರ್ಡ್ ಅಲ್ವಾ ಇದು?